ಸಂಜೀವ್ ತಮ್ಮ ಆಫೀಸ್ನಲ್ಲಿ ಸ್ವಲ್ಪ ಅಸಮಾಧಾನಗೊಂಡು ಕುಳಿತಿದ್ರು. ಅವರ ಜೊತೆ ಕೆಲಸ ಮಾಡೋ ದೀಪಕ್ ಅವರ ಚಿಂತೆ ಏನೆಂದು ವಿಚಾರಿಸಿದ್ರು. ಮಾಮಾ ಅರ್ಥನ್ ಐಪಿಒ ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿ ಇದ್ದಿದ್ರಿಂದ ತಾವು ಸಹ ಅದರ ಪೋಷಕ ಕಂಪನಿ ಹುನಾಸಾ ಕನ್ಸ್ಯೂಮರ್ನಲ್ಲಿ ಹೂಡಿಕೆ ಮಾಡಿದಾಗಿ ಸಂಜೀವ್ ಹೇಳಿದ್ರು. ಆದಾಗ್ಯೂ ಆ ಕಂಪನಿಯ ಷೇರುಗಳು ಲಿಸ್ಟ್ ಆದ ಮೇಲೆ ಹೊಡೆತ ತಿಂದಿದ್ವು. ಸದ್ಯ ಅವು ತಮ್ಮ ನೀಡಿಕೆಯ ಬೆಲೆಗಿಂತಲೂ ಕಡಿಮೆ ಬೆಲೆಯಲ್ಲಿ ವ್ಯವಹಾರ ನಡೆಸುತ್ತಿವೆ. ಇದೇ ವಿಷಯವೇ ತಮ್ಮ ಚಿಂತೆಗೆ ಕಾರಣ ಆಗಿದೆ ಎಂದು ಸಂಜೀವ್ ಹೇಳಿದ್ರು. ಸಂಜೀವ್ರಂತೆಯೇ ಬಹಳಷ್ಟು ಜನರು ಹೆಚ್ಚು ಸುದ್ದಿ ಮಾಡೋ ಐಪಿಒಗಳಲ್ಲಿ ಹೂಡಿಕೆ ಮಾಡಿಬಿಡ್ತಾರೆ ಅಂತ ದೀಪಕ್ ಹೇಳಿದ್ರು. ಈ ಮಾತನ್ನ ಒಪ್ಪಿದ ಸಂಜೀವ್ ಮುಂದೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ಯಾವುದೇ ಕಂಪನಿಗೊಂದರ ಐಪಿಒನಲ್ಲಿ ಹೂಡಿಕೆ ಮಾಡಬೇಕೆ ಅಥವಾ ಕೆಲ ತಿಂಗಳುಗಳ ಕಾಲ ಕಾಯಬೇಕೆ ಅನ್ನೋದನ್ನ ತಿಳಿಯೋ ಆಸೆ ಅವರದ್ದಾಗಿತ್ತು. 2023 ವರ್ಷ ಮುಗಿತಾ ಬಂದಿದೆ. ಮಾರ್ಕೆಟ್ನ ದೃಷ್ಟಿಯಿಂದ ಹೇಳೋದಾದರೆ ಇದೊಂದು ತೀವ್ರ ಚಟುವಟಿಕೆಯ ವರ್ಷವಾಗಿತ್ತು. ಹೆಚ್ಚಿದ ಬಡ್ಡಿ ದರಗಳ ಕಾರಣದಿಂದಾಗಿ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರು ಸೆಪ್ಟೆಂಬರ್ ತಿಂಗಳಿಂದ ದೊಡ್ಡ ಪ್ರಮಾಣದ ಮಾರಾಟಕ್ಕೆ ಇಳಿದರೂ ಕೂಡ ನಿಫ್ಟಿ 20,222.45 ದಾಖಲೆಯ ಏರಿಕೆಯನ್ನು ಕಂಡಿತ್ತು. ನಂತರ ಅಕ್ಟೋಬರ್ ತಿಂಗಳಲ್ಲಿ ಇಸ್ರೇಲ್ ಹಮಾಸ್ ಯುದ್ಧದ ಆರಂಭವನ್ನು ಕೂಡ ನಾವು ನೋಡಿದ್ವಿ. ಈ ಸಮಯದಲ್ಲಿ ಪ್ರೈಮರಿ ಮಾರ್ಕೆಟ್ನಲ್ಲಿ ಬಹಳಷ್ಟು ಚಟುವಟಿಕೆಗಳಾಗಿದ್ದನ್ನು ನಾವು ನೋಡಿದ್ದೇವೆ. ಒಟ್ಟಾರೆಯಾಗಿ 46 ಐಪಿಒಗಳು ಮಾರ್ಕೆಟ್ಗೆ ಪರಿಚಯಿಸಲ್ಪಟ್ಟಿದ್ವು. ಆದಾಗ್ಯೂ ಪ್ರೈಮರಿ ಮಾರ್ಕೆಟ್ನ ಸರಿಯಾದ ಚಿತ್ರಣವನ್ನ ಅರ್ಥ ಮಾಡಿಕೊಳ್ಳಲು ಕಳೆದ 2 ವರ್ಷಗಳಲ್ಲಿನ ಅದರ ಪರಿಸ್ಥಿತಿಯನ್ನು ನೋಡೋದು ಬಹಳ ಮುಖ್ಯ ಆಗುತ್ತೆ. ಕಳೆದ 2 ವರ್ಷಗಳಲ್ಲಿ ನಿಫ್ಟಿಯು 7.5% ಧನಾತ್ಮಕ ರಿಟರ್ನ್ ನೀಡಿದೆ. ಇದೇ ಸಮಯದಲ್ಲಿ ಬಿಎಸ್ಇ ಐಪಿಒ ಸೂಚ್ಯಂಕದ ಸಾಧನೆಯು ಸಂಪೂರ್ಣವಾಗಿ ಇದಕ್ಕೆ ವಿರುದ್ಧವಾಗಿದೆ. ಈ 2 ವರ್ಷಗಳ ಅವಧಿಯಲ್ಲಿ ಐಪಿಒ ಸೂಚ್ಯಂಕವು 12% ಕುಸಿತ ಕಂಡಿದೆ. ಕಳೆದ 2 ವರ್ಷಗಳಲ್ಲಿ 101 ಐಪಿಒಗಳು ಮಾರುಕಟ್ಟೆಯಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆ ಮಾಡಿಕೊಂಡ ಸಮಯದಲ್ಲಿ ಹಾಗೂ ಅವುಗಳಲ್ಲಿ ಪ್ರಸ್ತುತ 19 ಐಪಿಒಗಳು ತಮ್ಮ ಇಶ್ಯೂ ದರಕ್ಕಿಂತಲೂ ಕಡಿಮೆ ದರದಲ್ಲಿ ವ್ಯವಹಾರ ನಡೆಸುತ್ತಿರುವಾಗ ಹೀಗಾಗಿದೆ. ಸರಳವಾಗಿ ಹೇಳಬೇಕು ಅಂತ ಅಂದ್ರೆ ಹೂಡಿಕೆದಾರರು ಕೇವಲ 19 ಕಂಪನಿಗಳ ಷೇರುಗಳಲ್ಲಿ ನಷ್ಟ ಅನುಭವಿಸಿದ್ರೆ 82 ಐಪಿಒಗಳು ಈಗಲೂ ಧನಾತ್ಮಕ ರಿಟರ್ನ್ಗಳನ್ನ ನೀಡುತ್ತಿವೆ. ಈಗ ಗಮನಾರ್ಹವಾದ ಅಂಶ ಏನೆಂದ್ರೆ 12% ಕುಸಿದಿರೋ ಐಪಿಒ ಸೂಚ್ಯಂಕದ ದೃಷ್ಟಿಯಿಂದ ಪ್ರೈಮರಿ ಮಾರ್ಕೆಟ್ನ ಸಾಧನೆಯನ್ನ ಅರ್ಥ ಮಾಡಿಕೊಳ್ಳೋದು ಅಥವಾ 2.5ರಿಂದ 360ವರೆಗಿನ ಧನಾತ್ಮಕ ರಿಟರ್ನ್ ನೀಡುತ್ತಿರೋ ಆ 82 ಐಪಿಒಗಳ ಮೇಲೆ ಗಮನ ಹರಿಸೋದು. प्राइमरी मार्केट में पहले जो हेवी वेट आईपीओ आए थे जैसे एलआईसी, पेटीएम और बाकी जो न्यू एज कंपनीज आए थे वहां काफी डिसअपॉइंटमेंट हुआ लिस्टिंग के बाद. पर रियल स्टोरी है बाकी जो आईपीओ आए थे उसमें है, क्योंकि वहां काफी अच्छे रिटर्न्स आए, काफी मल्टी बैगर्स भी मिले वहां पे. फॉर एग्जांपल आईआरएफसी, एमटार, रेलटेल, सीएमएस, सिरमा, केन्स टेक्नोलॉजी और रिसेंटली प्लाजा वायर्स. इसमें when people have made more than 2x returns. तो basically IPO में one has to be choosy और हर IPO में तो लगाना नहीं चाहिए. और IPOs के बारे में जब बात करते हैं तो SME IPOs जो है वहां पे काफी एक्शन रहा. ये एक इग्नोर्ड स्पेस था लास्ट 2-3 साल में, पर 2023 में इस साल में करीब 127 IPOs आए हैं अभी तक और काफी मल्टी बैगर्स मिले. पर मुझे लग रहा है कि अभी SME IPOs में काफी फ्रॉड आ चुका है और ये प्लेटफॉर्म शायद मिसयूज भी हो रहा है, सो वन हैज टू बी केयरफुल. ಅರ್ಥ ಮಾಡ್ಕೋಬೇಕಾಗಿರುವ ಇನ್ನೊಂದು ಸಂಗತಿ ಏನಪ್ಪಾ ಅಂದರೆ ತಮ್ಮ ಇಶ್ಯೂ ಅಂದರೆ ನೀಡಿಕೆ ದರಕ್ಕಿಂತ ಕಡಿಮೆ ದರದಲ್ಲಿ ವ್ಯವಹಾರ ನಡೆಸ್ತಾ ಇರುವ ಕಂಪನಿಗಳಲ್ಲಿ ಪ್ರಮುಖ ಕಂಪನಿಗಳು ಸಹ ಇವೆ. ಇವುಗಳಲ್ಲಿ 2021ರಲ್ಲಿ ಲಿಸ್ಟ್ ಆದ ಪೇಟಿಎಂ ಹಾಗೂ PB ಫಿನ್ಟೆಕ್ಗಳೊಂದಿಗೆ ಮೇ 2022ರಲ್ಲಿ ಮಾರುಕಟ್ಟೆಗೆ ಕಾಲಿಟ್ಟ ಡೆಲಿವರಿ ಮತ್ತು LICಗಳು ಸಹ ಸೇರಿವೆ. ಇವು ಗಮನಾರ್ಹವಾಗಿ ಬಹುದೊಡ್ಡ ಇಶ್ಯೂ ಗಾತ್ರವನ್ನು ಹೊಂದಿದ್ದ ಹಾಗೂ ಕೆಲವು ಪ್ರಕರಣಗಳಲ್ಲಿ ಅವು ಸಾಕಷ್ಟು ರೀಟೇಲ್ ಕೋಟಾವನ್ನು ಹೊಂದಿದ್ದವು ಅಥವಾ ಸಣ್ಣ ಹೂಡಿಕೆದಾರರಿಂದ ಸಾಕಷ್ಟು ಮೊತ್ತದ ಹೂಡಿಕೆಗಳನ್ನು ಸಹ ಅವು ಪಡೆದಿದ್ದವು. ಸಣ್ಣ ಹೂಡಿಕೆದಾರರು ಹೆಚ್ಚಿನ ಸಮಯಗಳಲ್ಲಿ ದಲ್ಲಾಳಿ ಸಂಸ್ಥೆಗಳ ವರದಿಗಳಲ್ಲಿನ ಸಲಹೆಗಳ ಆಧಾರದಲ್ಲಿ ಅಥವಾ ಪತ್ರಿಕಾಗೋಷ್ಠಿಗಳ ಸಮಯದಲ್ಲಿ ನೀಡಲಾದ ಭರವಸೆಗಳ ಆಧಾರದಲ್ಲಿ ತಮ್ಮ ಹೂಡಿಕೆಯ ಕಾರ್ಯತಂತ್ರಗಳನ್ನ ಸಿದ್ಧಪಡಿಸಿಕೊಳ್ತಾರೆ. ಆದಾಗ್ಯೂ IPO 1ರಲ್ಲಿ ಹೂಡಿಕೆ ಮಾಡೋದು ಜೂಜಾಟ ಅಲ್ಲ. IPO 1ರಲ್ಲಿ ನಾವು ಹೂಡಿಕೆ ಮಾಡಿದಾಗ ನಾವು ಆ ಕಂಪನಿಗೆ ಬಂಡವಾಳವನ್ನ ಒದಗಿಸುವುದರೊಂದಿಗೆ ಕನಿಷ್ಠ 2ರಿಂದ 3 ವರ್ಷಗಳವರೆಗೆ ಅದಕ್ಕೆ ಬದ್ಧತೆಯನ್ನ ಹೊಂದಿರ್ತೇವೆ. ಆ ಕಂಪನಿಯ ಎಲ್ಲಾ ಅಂಶಗಳನ್ನು ವಿಶ್ಲೇಷಿಸುವುದು ಬಹಳ ಮುಖ್ಯ ಆಗುತ್ತೆ. ಆದರೆ ಐಪಿಒಗಳ ವಿಷಯದಲ್ಲಿ ತಕ್ಷಣದ ವಿಶ್ಲೇಷಣೆಯ ಅವಶ್ಯಕತೆ ಇರುತ್ತೆ. ಸರಳವಾಗಿ ಹೇಳಬೇಕು ಅಂದ್ರೆ ಅಂಕಿಅಂಶಗಳು, ವರದಿಗಳು ಹಾಗೂ ಫಲಿತಾಂಶಗಳು ಸುಲಭವಾಗಿ ಸಿಗೋ ಸೆಕೆಂಡರಿ ಮಾರ್ಕೆಟ್ಗೆ ಹೋಲಿಸಿದ್ರೆ ಐಪಿಒಗಳಲ್ಲಿ ಮಾಡಲಾಗಿರೋ ಹೂಡಿಕೆಗಳು ಸ್ವಲ್ಪ ಹೆಚ್ಚು ಅಪಾಯವನ್ನ ಒಳಗೊಂಡಿರುತ್ತವೆ.
ಅಗ್ರಗಣ್ಯ ಕಂಪನಿಗಳ ಸ್ಥಿತಿಗತಿಗಳನ್ನ ನೋಡಿದಾಗ ಒಂದು ವಿಷಯ ಸ್ಪಷ್ಟ ಆಗುತ್ತೆ. ಅದೇನಂದ್ರೆ ದೊಡ್ಡ ಬ್ರ್ಯಾಂಡ್ ಅಥವಾ ಹೆಚ್ಚಿನ ಸಂಖ್ಯೆಯ ಷೇರುಗಳ ಖರೀದಿ ಉತ್ತಮ ರಿಟರ್ನ್ಗಳ ಖಾತ್ರಿ ನೀಡೋದಿಲ್ಲ. ನೀವೇನಾದ್ರೂ ಕಂಪನಿಯ ಬಗ್ಗೆ ಸರಿಯಾದ ವಿಶ್ಲೇಷಣೆ ಮಾಡದಿದ್ರೆ LICಯಂಥ ಬೃಹತ್ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ರೂ ನಷ್ಟ ಅನುಭವಿಸಬಹುದು. ಬದಲಿಗೆ ನಿಮಗೆ ಕಂಪನಿಯ ಬಗ್ಗೆ ಸರಿಯಾದ ವಿಶ್ಲೇಷಣೆ ಮಾಡೋದು ಹೇಗೆ ಅಂತ ಗೊತ್ತಾದ್ರೆ ಆಗ ನೀವು ಸೆಲ್ಲೋ ವರ್ಲ್ಡ್ ಹಾಗೂ RR ಕೇಬಲ್ಗಳಂಥ ಕಂಪನಿಗಳಿಂದಲೂ ಸಹ ಹಣ ಮಾಡಬಹುದು. ಅಷ್ಟು ದೊಡ್ಡ ಅಸಂಘಟಿತ ಮಾರ್ಕೆಟ್ ಆಗಿದ್ರೂ ಕೂಡ ಸೆಲ್ಲೋ ವರ್ಲ್ಡ್ನ IPOಗಳಲ್ಲಿ ಹೂಡಿಕೆ ಮಾಡಿದ್ದವರು ಕೇವಲ ಒಂದು ವಾರದೊಳಗೆ ಸುಮಾರು 21% ರಿಟರ್ನ್ ಅನ್ನು ಗಳಿಸಿದ್ದಾರೆ. ಇದೇ ಸಮಯದಲ್ಲಿ ಮಾರುಕಟ್ಟೆ ಕೇಬಲ್ ತಯಾರಿಸುವ ಕಂಪನಿಗಳಿಂದ ತುಂಬಿ ಹೋಗಿದ್ದರೂ ಕೂಡ RR ಕೇಬಲ್ 2 ತಿಂಗಳುಗಳ ಒಳಗೆ 50ಕ್ಕಿಂತ ಹೆಚ್ಚಿನ ರಿಟರ್ನ್ಗಳನ್ನು ನೀಡಿದೆ. ಈಗ ಬರೋ ಪ್ರಶ್ನೆಗೇನೆಂದ್ರೆ ಸೆಕೆಂಡರಿ ಮಾರುಕಟ್ಟೆಗೆ ಹೋಲಿಸಿದ್ರೆ IPOಗಳಲ್ಲಿ ಮಾಡೋ ಹೂಡಿಕೆ ಜೂಜಾಟ ಅನ್ನೋದಾದ್ರೆ ಹೂಡಿಕೆದಾರನೊಬ್ಬ ಕಂಪನಿಯೊಂದರ IPOದಲ್ಲಿ ಹೂಡಿಕೆ ಮಾಡಬೇಕೇ ಅಥವಾ ಹೂಡಿಕೆ ಮಾಡೋಕ್ಕೂ ಮುಂಚೆ ಎಲ್ಲ ಅಂಕಿಅಂಶಗಳನ್ನ ಹಾಗೂ ಫಲಿತಾಂಶಗಳನ್ನ ಅರ್ಥ ಮಾಡಿಕೊಳ್ಳಲು 1-2 ತ್ರೈಮಾಸಿಕಗಳವರೆಗೆ ಕಾಯಬೇಕೇ ಅನ್ನೋದು ಆಗಿದೆ. IPO में लगाना एक कैलकुलेटेड गैम्बल है क्योंकि उसका जो हिस्ट्री है ज्यादा पब्लिक डोमेन में मिलता नहीं है, पर प्रोस्पेक्टस में काफी इंफॉर्मेशन मिल जाता है जिससे एक डिसीजन लिया जा सकता है. सो ओनली इफ वैल्यूएशंस डिस्काउंट में है और प्रोस्पेक्ट्स अच्छे हैं तो ही इशू में एप्लीकेशन करना चाहिए. पर आजकल लोग ब्लाइंडली डाल देते हैं बेस्ड ऑन कितना इसका पब्लिसिटी होता है, नंबर ऑफ टाइम्स कितना ओवर सब्सक्राइब हो रहा है और जो ग्रे मार्केट प्रीमियम है उस पर बेस करके लगाते हैं. पर इन रियलिटी वैल्यूएशंस और प्रोस्पेक्ट्स ही देखना चाहिए, नहीं तो प्योर गैम्बल हो जाता है. और श्योरली 2-3 क्वार्टर के बाद बेटर अंडरस्टैंडिंग श्योरली आता है कंपनी के बारे में, पर अच्छे कंपनीज और भी एक्सपेंसिव हो जाते हैं, तो वन हैज टू कैच देम अर्ली. ಆದರೆ ಬಹುದೊಡ್ಡ ಪ್ರಶ್ನೆಗೇನೆಂದ್ರೆ ಫಲಿತಾಂಶ ಹೊರಬಂದ ನಂತರ ತನ್ನ ನೀಡಿಕೆಯ ಬೆಲೆಗಿಂತಲೂ ಕಡಿಮೆ ಬೆಲೆಗೆ ವ್ಯವಹಾರ ನಡೆಸ್ತಿರೋ ಕಂಪನಿಗಳ IPOಗಳಲ್ಲಿ ಹೂಡಿಕೆ ಮಾಡಬೇಕೇ ಅಥವಾ ಬೇಡವೇ ಅನ್ನೋದು. ಏಕೆಂದ್ರೆ IPOದ ಅವಧಿಯಲ್ಲಿ ಅವುಗಳಲ್ಲಿ ಹೂಡಿಕೆ ಮಾಡಬಹುದಾದ್ರೆ ಆಗ ನೀಡಿಕೆಯ ಬೆಲೆಗಿಂತಲೂ ಕಡಿಮೆ ಬೆಲೆಯಲ್ಲಿ ಅವು ವ್ಯವಹಾರ ನಡೆಸ್ತಿದ್ರೆ ಅದೊಂದು ಉತ್ತಮ ಅವಕಾಶವಲ್ವೇ? जहाँ पे IPOs एक्सपेंसिव आते हैं और उसके बाद वहाँ पे परफॉर्मेंस रहता नहीं है और नीचे आ जाते हैं तो शायद कंपेलिंग केस नहीं बने, बट देन इट इज केस टू केस. तो यदि कंपेलिंग केस बनता है तो श्योरली लगाना चाहिए एट लोअर लेवल्स. जैसे कि हमने देखा था काफी न्यू एज कंपनीज जो करेक्ट किए थे क्योंकि उनका प्रॉफिटेबिलिटी पाथ क्लियर नहीं था IPO के वक्त. फिर मैनेजमेंट ने इनका कोर्स चेंज किया, प्रॉफिटेबिलिटी पर फोकस किया और रोड मैप भी काफी क्लियर हो गया था. दे स्टार्टेड डिलीवरिंग. तो मार्केट ने ये रिकग्नाइज किया तो दैट बिकेम अ बाइंग अपॉर्चुनिटी. जैसे हम लोग देखा है कि पेटीएम और डिलीवरी में कि देयर वाज अ कोर्स करेक्शन और इसीलिए उसके बाद वी हैव सीन अ डिसेंट सॉर्ट ऑफ मूव अप, स्पेशली पेटीएम जो 2x हो चुका है फ्रॉम लोअर लेवल्स. तो मुझे लगता है कि अभी इस लेवल पे जो भी आई मीन द IPOs व्हिच हैव करेक्टेड और जहां पे अपॉर्चुनिटी है, जैसे LIC has corrected about 35-40% from the like issue price. तो इस लेवल पे if you are looking at the performance उतना खास नहीं है, पर still it's not bad. So I think one can look at buying at these levels. Delivery and Paytm clearly is on the way up. ನೋಡಿ, ಅಂತಿಮವಾಗಿ ಕೇವಲ ದೊಡ್ಡ ಬ್ರ್ಯಾಂಡ್ಗಳು ಹಾಗೂ ಅತಿ ಹೆಚ್ಚಿನ ಸಂಖ್ಯೆಯ ಷೇರುಗಳನ್ನು ಹೊಂದಿರೋದು ಹಾಗೂ ಅವರೊಂದಿಗೆ ದಲ್ಲಾಳಿ ಸಂಸ್ಥೆಗಳ ವರದಿಗಳನ್ನು ನೋಡ್ತಾ ಇರೋದು ಮಾತ್ರವೇ IPOಗಳಲ್ಲಿ ಹೂಡಿಕೆಯನ್ನು ಮಾಡೋ ಸರಿಯಾದ ವಿಧಾನ ಅಲ್ಲ ಅಂತ ಹೇಳಬಹುದಾಗಿದೆ. ಹೂಡಿಕೆದಾರನೊಬ್ಬನಿಗೆ ವ್ಯವಹಾರ ನಿರ್ವಹಣೆ, ಫಲಿತಾಂಶಗಳು ಹಾಗೂ ಭರವಸೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗದಿದ್ದರೆ ಲಿಸ್ಟಿಂಗ್ ಆದ ನಂತರದ 1-2 ತ್ರೈಮಾಸಿಕದ ಅವಧಿಗಳವರೆಗೆ ಕಾಯುವುದು ಒಳ್ಳೆಯದು. ಅನುಮಾನವೇನಾದರೂ ಇದ್ದರೆ ಹೂಡಿಕೆಯ ಸಲಹೆಗಾರರೊಬ್ಬರಿಂದ ಸಲಹೆಯನ್ನು ಪಡ್ಕೊಳ್ಳೋದು ಸಹ ಒಂದು ಉತ್ತಮವಾದ ಕ್ರಮ. ಕಷ್ಟಪಟ್ಟು ದುಡಿದ ಹಣವನ್ನು ಬೇಜವಾಬ್ದಾರಿಯಿಂದ ಷೇರು ಮಾರುಕಟ್ಟೆಗೆ ಎಸೆಯುವ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.